ಏ ಬ್ರದರ್, ಮೊನ್ನೆ ಪ್ರತಾಪ್ ವಿಡಿಯೋ ನೋಡಿದ್ರ ನೀವು? ನೋಡ್ದೆ. ಅವ್ರು ನೋಡಿದ್ರೆ ನನಗೆ ಒಂಥರ ಹೀರೋ ಅಲ್ಲ, ಅವರು ಒಂಥರ ಕಾಮಿಡಿ ಆಕ್ಟರ್ ಅನ್ಸುತ್ತೆ. ನಮ್ದು ನೆಕ್ಸ್ಟ್ ಮೂವಿ ಬರ್ತಾ ಇದೆ, ಕಾಮಿಡಿ ಆಕ್ಟರ್ ಮಾಡೋಣ ಈ ಮೂವಿಗೆ. ಪ್ರಥಮ್ ಅವರೇ, ನೀವು ಯಾವಾಗಲೂ ನನಗೆ ನೀವು ಕಾಮಿಡಿ ಅಂತ ನೆನೆಸ್ತೀರಾ. ನೀವು ಹೀರೋ ಆಗೋದು ಯಾವಾಗ? ನಿಜ ಹೇಳ್ತೀನಿ. ಅಲ್ಲ, ಈ ಡಿ ಬಾಸ್ ಅಭಿಮಾನಿಗಳನ್ನ ನೀವೇ ಕೆಣಕ್ತೀರಾ, ನೀವೇ ರೊಚ್ಚಿಗೆ ಬಸ್ತೀರಾ, ನೀವೇ ಅವ್ರನ್ನ ಕೋಪ ಬರೆಸ್ತೀರಾ. ಆಮೇಲೆ ಅಲ್ಲಿ ಅಡ್ಡ ಹಾಕಿದ್ರು, ನನಗೆ ಅದು ಮಾಡಿದ್ರು, ನನಗೆ ಇದು ಮಾಡಿದ್ರು ಅಂತ ಬಂದು ಹೇಳ್ತೀರಾ. ಹೌದಾ? ಕ್ಯಾಮ್ರಾ ಮುಂದೆ ಒಂದು ಮಾತಾಡ್ತೀರಾ, ಹಿಂದ್ಗಡೆ ಬಂದು ಒಂದು ಮಾತಾಡ್ತೀರಾ. ಯಾವಾಗಲೂ ಒಂದೇ ಥರ ಇರಬೇಕು, ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಡಿ ಬಾಸ್ ಥರ ನೇರವಾಗಿರಬೇಕು. ಏನಿದ್ರು ಓಪನ್ ಟಾಪ್ ಓಪನ್, ಸ್ಟ್ರೈಟ್ ಫಾರ್ವರ್ಡ್, ಆ ಥರ ಇರಬೇಕು. ನೀವು ಕೆಣಕ್ತೀರಾ, ಕೆಣಕ್ದು ಬಿಟ್ಟು ಆಮೇಲೆ ತಿರ್ಗಾ ಹೋಗ್ಬಿಟ್ಟು ಡಿ ಬಾಸ್ಗಳು ನಮ್ಗೆ ವಾರ್ ಮಾಡಿದ್ರು, ನಂಗೆ ಜೀವ ಬೆದರಿಕಿದೆ, ಇದೆಲ್ಲ ಬೇಡ ಸ್ವಾಮಿ. ನಾವು ಯಾರು ತಂಟೆಗೆ ಹೋಗಲ್ಲ. ನಾವು ಡಿ ಬಾಸನ್ ತತ್ವನ, ಅವ್ರನ್ನ ಫಾಲ್ಸ್ ಅಂತವ್ರು, ನಮ್ಮ ಆರಾಧ್ಯ ದೇವರು. ನಾವು ಅವ್ರ ಒಳ್ಳೆ ಗುಣನ, ಅವ್ರು ಹಾಕೋ ಚಪ್ಪಲಿ, ಅವ್ರು ಹಾಕೋ ಶೂ, ಅವ್ರು ಹಾಕೋ ಬಟ್ಟೆ ನೋಡಿ ನಾವು ಫ್ಯಾನ್ ಆದವರಲ್ಲ. ಅವ್ರ ಕ್ಯಾರೆಕ್ಟರ್, ಅವರು ನಡ್ಕೊಳ್ಳೋ ರೀತಿ, ಅವರು ದಾನ ಮಾಡೋಂಥ ಎಷ್ಟೋ ಜನಗಳು ದಾನ ಮಾಡಿರ್ಬೋದು. ಎಷ್ಟೋ ಜನಕ್ಕೆ ಅವ್ರ ಕ್ಯಾರೆಕ್ಟರ್, 4 ಜನನ್ನ ಬೆಳೆಸೋಂಥ ಗುಣ ಯಾರಿಗಾದ್ರೂ ಇದೆ ಅಂದರೆ ಅದು ನಮ್ಮ ಡಿ ಬಾಸ್ಗೆ. ಇವತ್ತು ಪ್ರತಿಯೊಬ್ಬರೂ ನಾವು ಹೇಳ್ಬೇಕಾಗಿಲ್ಲ, ಎಷ್ಟೋ ಜನನು ಬೆಳೆಸಿದ್ದಾರೆ ನಮ್ಮ ಬಾಸು. ಎಷ್ಟೋ ಜನನ ಇವತ್ತು ಬೆಳಗಿಂದ ಬಂದವ್ರನ್ನೆಲ್ಲ ಕೈ ಹಿಡ್ದು ಹಪ್ಕೊಂಡು ಬೆಳೆಸ್ತಾರೆ. ಮೂವಿ ನೋಡ್ಬಿಟ್ಟು ಅವ್ರ ಫ್ಯಾನ್ಸ್ ಆದಾರಲ್ಲ ಸರ್. ನಾವು ಅವರು ಬೆಳೆದಿರೋ ರೀತಿ, ಕಷ್ಟಪಟ್ಟಿರೋ ರೀತಿ, ಒಬ್ಬ ಲೈಟ್ ಬಾಯ್ ಆಗಿ ಸೇರ್ಕೊಂಡು ಇಡೀ ಇಂಡಸ್ಟ್ರಿನ ಆಳ್ತಾ ಇರೋದಂದ್ರೆ ಅದು ನಮ್ಮ ಡಿ ಬಾಸ್. ಅದು ಬಾಸ್ ಇಡೀ ಬೆಂಗಳೂರಿಗೆ ಗೊತ್ತು, ಒಬ್ಬರೇ ಬಾಸು, ಅದು ಒಬ್ಬರೇ ನಮ್ಮ ಡಿ ಬಾಸು. ಯಾರು ಎಲ್ಲ ಹೀರೋಗಳು ಅವ್ರವ್ರ ಬಾಸ್ಗಳು ಇದ್ದಾರೆ, ಬಟ್ ನಾವು ನಮ್ಮ ಬಾಸ್ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ನಮ್ಮ ದೇವರು ನಮ್ಗೆ ಇಂಪಾರ್ಟೆಂಟು, ನಾವು ಇನ್ನೊಬ್ರ ಬಗ್ಗೆ ಮಾತಾಡಲ್ಲ. ಬಟ್ ಅಕಸ್ಮಾತ್ ನಮ್ಮನ್ನ ಎದುರಾಕೊಂಡ್ರು ನಾವು ಅವ್ರಿಗೆ ಏನ್ ಮಾತಾಡ್ಬೇಕು ಮಾತಾಡ್ತೀವಿ. ಏನ್ ಬ್ರದರ್? ಆಮೇಲೆ ಬ್ರದರ್ ಇನ್ನೊಂದೇನಂದ್ರೆ, ಪ್ರಥಮ್ ಅವರೇ, ನೀವು ಕನ್ನಡಿಗರೆಲ್ಲ ಬೆರಕೆಗಳು ಅಂತ ಹೇಳ್ತಾರಲ್ಲ, ಕನ್ನಡಿಗರೆಲ್ಲ ಬೆರಕೆಗಳು ಇವ್ರಿಗೆ. ಪ್ರಥಮ್ ಅವರೇ, ನೀವು ಜೈ ಡಿ ಬಾಸ್ ಅಂದ್ರೆ ಎಲ್ಲ ಕನ್ನಡಿಗರ ಬೆರಕೆಗಳು ಮಾಡ್ಬಿಡ್ತೀರಾ. ಜೈ ಡಿ ಬಾಸ್ ಅಂದ್ರೆ ಬೆರಕೆಗಳು ಸರ್. ನಾವು ಬೆರಕೆಗಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಫ್ಯಾನ್ಸ್ ಏನಾದ್ರು ಇದಾರೆ ಅಂದ್ರೆ ನಮ್ ಡಿ ಬಾಸ್ಗೆ ಎಲ್ಲ ಕನ್ನಡಿಗರೇ. ಔಟ್ ಆಫ್ ಹೊರಗಡೆ ಯಾರಿಗೂ ಫ್ಯಾನ್ಸ್ ಇಲ್ಲ. ಅದಕ್ಕೆ ನಮ್ ಬಾಸ್ ಬೆಂಗಳೂರು ಬಿಟ್ಟು, ಕನ್ನಡ ಇಂಡಸ್ಟ್ರಿ ಬಿಟ್ಟು ಯಾವ ಫ್ಯಾನ್ ಇಂಡಿಯಾಗೂ ಹೋಗಲ್ಲ. ಯಾಕಂದ್ರೆ ನಮ್ಮ ತಾಯಿ, ನಮ್ಮತನ, ನಮ್ಮ ಫ್ಯಾನ್ಸು. ತಾವೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ನನ್ನ ಸೆಲೆಬ್ರಿಟಿ, ನನ್ನ ಪ್ರೀತಿಯ ಸೆಲೆಬ್ರಿಟಿ ಅಂದಿದಾರಲ್ಲ. ಸೊ ಅದನ್ನ ಫಸ್ಟ್ ಮೆಡಲ್ ಇಟ್ಕೊಳ್ಳಿ. ನಮ್ಮ ಕನ್ನಡ ಇಂಡಸ್ಟ್ರಿನ ನಮ್ಮ ಬಾಸೇ ಬೆಳೆಸ್ತಾ ಇರೋದು. ಎಲ್ಲರೂ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು. ಅದನ್ನ ಬಿಟ್ಬಿಟ್ಟು ಅನ್ಎಜುಕೇಟೆಡ್ ಇರೋರು, ಅದಿರೋರು ಮೂವಿ ನೋಡಕ್ ಬರ್ಬೇಡಿ ಅನ್ನೋದಲ್ಲ. ಎಲ್ಲರೂ ಮೂವಿ ನೋಡಿದ್ರೇನೆ ನಿಮ್ಗನ್ನ, ನಾವು ಮೂವಿ ನೋಡಿದ್ರೇನೆ ನಿಮ್ಗೆ ಖುಷಿನೇ. ಆಮೇಲೆ ನೀವು ಯಾವಾಗ ನನಗೆ ಪದೇ ಅದೇ ಟ್ರಾಪಿಕ್ ತಗೊತಾ ಇದ್ದೀನಿ. ನೀವು ಬೆರಕೆಗಳು ಅಂತ ನೀವೇ ಬೆರಕೆಗಳು ಅಂತ ಕೆಣಿಸಿ ಮೈ ಮೇಲೆ ಹಾಕೊಂಡು ಅದನ್ನ ಎಗಿರಿ ಚುಚ್ಕೊಳ್ಳೋದಂತೀರಾ. ಈ ಥರ ಎಲ್ಲ ಮಾತಾಡ್ತೀರಾ, ರೊಚ್ಚಿಗೆ ಬಸ್ತೀರಾ. ಆಮೇಲೆ ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಹಿಂಗೆಲ್ಲ ಹೇಳ್ತೀರಾ. ಇದು ನಿಮ್ಗೆ ಸರಿ ಅನ್ಸುತ್ತಾ?